81 ದಾಟಿ 82. 82 ವಿಲೇಜ್ಗಳಲ್ಲಿದ್ದು ನೇಚರಲ್ಲಿ ಬೆಳೆದಿರ್ತಾರೆ ಅಂತವ್ರಿಗೆ ಆಗ್ಬೋದು. ಅದನ್ನ ಬಿಸ್ನೆಸ್ವೇ ಆಗಿದೆ. ಹರಕತೆ ಮಾಡೋ ದಾಸನಿಗೆ ಹರಕತೆ ಇಂಪಾರ್ಟೆಂಟ್, ಬಟ್ ಅವನ್ ದೇವರು ಅಷ್ಟೇ. ನಮಸ್ಕಾರ. ನೀವು 81 ದಾಟಿ 82. 82. ನೀವು ಟ್ರೀಟ್ಮೆಂಟ್ ವೈಸ್ ಚೇಂಜ್ ಆಗುತ್ತೆ, ಅಪ್ಡೇಟ್ ಆಗುತ್ತೆ. ಬಾಡಿಯಲ್ಲಿ ಈಗ ಸದ್ಯಕ್ಕೆ ಸೇರಾಗಲ್ಲ. ಅದು ಡಾರ್ವಿನ್ ಥಿಯರಿ ಪ್ರಕಾರ ಆಗ್ಬೇಕಾದ್ರೆ ಕೋಟ್ಯಾಂತರ ವರ್ಷ, ಲಕ್ಷಾಂತರ ವರ್ಷಗಳು ಆಗ್ಬೇಕಾಗತ್ತೆ. ಅದು ನಮ್ಮ ಇದಕ್ಕೆ 10-20 ವರ್ಷಕ್ಕೆ ಆಗೋದಿಲ್ಲ. MBBS ಬಂಟು ಇದರಲ್ಲಿ ಕಲ್ತ್ರಿ, ಬಳ್ಳಾರಿ ಮೆಡಿಕಲ್ ಅಲ್ಲಿ. ಆಗ ನಿಮಗೆ ಮೆರಿಟ್ ಸ್ಟೂಡೆಂಟ್ ಹೇಗೆ? ನೀವು PUC ಎಲ್ಲಿ ಮಾಡಿದ್ರಿ? ಗೌರ್ಮೆಂಟ್ ಮೆರಿಟ್ ಸೀಟ್ ಅಲ್ಲೇ ಹೋಗಿ. ನೀವು PUC ಎಲ್ಲಿ ಮಾಡಿದ್ರಿ ಸರ್? ನಾವು ಬೆಂಗಳೂರಲ್ಲಿ ಇಂಟರ್ಮೀಡಿಯೇಟ್ ಕಾಲೇಜ್, ಗೌರ್ಮೆಂಟ್ ಕಾಲೇಜ್. ಆಗ ಎಷ್ಟು ಪರ್ಸೆಂಟೇಜ್ ಇತ್ತು ನಿಮಗೆ? ಆಗ 60 ಕಮ್ಮಿ ಇತ್ತು. BSc ಮಾಡ್ಕೊಂಡು ನಾನು ಹೋಗಿದ್ದು. ಇಲ್ಲಿಂದ BSc ಕೋಟ ಬೇರೆ ಚೇಂಜ್ ಆಗುತ್ತೆ. BSc ಆದ್ಮೇಲೆ BSc ಎಲ್ಲಿ ಮಾಡಿದ್ರಿ ಸರ್ ನೀವು? ಅಲ್ಲ, ಸೆಂಟ್ರಲ್ ಕಾಲೇಜ್. ನಿಮ್ಮ ಸಹಪಾಠಿಗಳು ಯಾರಿದ್ರು ಸರ್ ಇದರಲ್ಲಿ? ನಿಮ್ಮ ಸಹಪಾಠಿ ಆಗಿದ್ದವ್ರು BSc ಅವರು ಡಾಕ್ಟರ್ ಕಲ್ತವ್ರು ಯಾರು ಇದ್ರ? ನೀವಿದ್ರಿ? ನಾವು ಬಳ್ಳಾರಿಗೆ ಹೋದ್ವಲ್ಲ, ಈ ಬೆಂಗಳೂರು ಓದಿದ್ದು. ನಾವು ಅಲ್ಲಿ ಜಂಪ್ ಆಗ್ತೀವಿ. ಇಲ್ಲಿ ಕೆಲವು. ನೀವು ಹುಟ್ಟಿದ್ದೆಲ್ಲ ಬೆಂಗಳೂರೇ? ದೇವನಹಳ್ಳಿ ಹತ್ರ ಊರು. ನಿಮ್ಮ ತಂದೆಯವರು ಏನಾಗಿದ್ರು ಸರ್? ನಮ್ ಕ್ಲಾತ್ ಮರ್ಚೆಂಟ್ಸ್. ನಿಮ್ಗೂ ಮೆಡಿಸಿನ್ಗೆ ಏನು ಕನೆಕ್ಷನ್ ಇಲ್ಲ ನಿಮ್ಮ ತಂದೆಯವರಿಗೆ? ನೀವು ಒಬ್ಬರೇ ಮಗನ? ಇಲ್ಲ, 4 ಜನ. ಅವರು ಉಳಿದವರೆಲ್ಲ ಏನ್ ಮಾಡ್ತಾರೆ? ಒಬ್ರು ಎಲೆಕ್ಟ್ರಿಷಿಯನ್ ಬಿಸ್ನೆಸ್, ಇನ್ನೊಬ್ರು ಅಂಗಡಿಯಲ್ಲಿ ಇದ್ರು, ಇನ್ನೊಬ್ರು ಅಸಿಸ್ಟೆಂಟ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಗಿದ್ರು. ನನ್ನ ತಮ್ಮ. ನೀವು ದೊಡ್ಡವ್ರ ಎಲ್ಲರಿಗಿಂತ? ಮೂರನೇವರು. ನಿಮ್ಗೆ ಈ ಡಾಕ್ಟರ್ ಪ್ರೊಫೆಷನ್ ತಗೊಳ್ಬೇಕು ಅಂತ ಹೇಗೆ ಖಂಡಿತ ಮೆರಿಟ್ ಸಿಕ್ತು? BSc ಎಷ್ಟು ಮಾರ್ಕ್ ಇತ್ತು ಸರ್ ನಿಮಗೆ? 65. ಅಷ್ಟಕ್ಕೆ ಆಗ ಮೆಡಿಕಲ್ ಸಿಗ್ತಾ ಇತ್ತು? ಅವಾಗ ಸಿಗ್ತಾ ಇತ್ತು. ಅದಕ್ಕೆ ರಿಸರ್ವೇಶನ್ ಅವಾಗ ಬಂದಿತ್ತು, 2 ವರ್ಷ ಆಗಿತ್ತು ರಿಸರ್ವೇಶನ್. ಅದಕ್ಕೋಸ್ಕರ ಕೊಟ್ಟು ನಿಮ್ಗೆ ನೀವು ಆ ಕ್ಯಾಟಗರಿಯಲ್ಲಿ ಬರ್ತೀರಿ? SC ST ಅಲ್ಲಿ ಬರ್ತಾರೆ? ಅಲ್ಲಲ್ಲ, BSc ಕೋಟಾ. BSc ಕೋಟಾ ಅದರಲ್ಲಿ ನಿಮಗೆ ಬಂತು. ನೀವು ಅಲ್ಲಿ ಹೋದಾಗ 1969 65 ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ? ಹೌದು. ಇಲ್ಲಿ ಬಳ್ಳಾರಿಯಲ್ಲಿ 72 ಮುಗಿದ್ದು. ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಸಹಪಾಠಿಗಳು ನಿಮ್ಗೆ ಸಂಪರ್ಕ ಇದೆಯಾ? ಇಲ್ಲಿ ಕೆಲವರು ಇದ್ದಾರೆ. ನಮ್ದು ಅಸೋಸಿಯೇಷನ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ಸಿಗ್ತಾ ಇರ್ತಾರೆ. ಅವಾಗ ಗೆಟ್ ಟುಗೆದರ್ ಮಾಡ್ತಾರೆ, ಸಿಗ್ತಾರೆ. ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಮಾಮೂಲಿ ಏಜು, ಕೆಲವರು ಇದಾಗಿರ್ತಾರೆ, ಕೆಲವ್ರು ಮಾಡ್ತಾ ಇದ್ದಾರೆ. ನೀವು ಸ್ಪೆಷಲೈಸೇಷನ್ ಏನ್ ಮಾಡಿಲ್ಲ? ಮಾಡಿದೀವಲ್ಲ, ಚಿಲ್ಡ್ರನ್ ಸ್ಪೆಷಲಿಸ್ಟ್. ನೀವು ಚಿಕ್ಕ ಮಕ್ಕಳ ಎಲ್ಲಿ ಮಾಡಿದ್ರಿ ಸರ್? ಅದು ಬೆಂಗಳೂರು ಮೆಡಿಕಲ್ ಕಾಲೇಜ್, ವಿಕ್ಟೋರಿಯಾ ಹಾಸ್ಪಿಟಲ್, ವಾಣಿವಿಲಾಸ. ಮತ್ತೆ ನೀವು ಗೌರ್ಮೆಂಟ್ ಡಾಕ್ಟರ್ ಅದ್ರ? ಗೌರ್ಮೆಂಟ್ ಡಾಕ್ಟರ್. ಎಲ್ಲಿ? ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ. ಅಂದ್ರೆ ನಾವು ಸರ್ವಿಸ್ ಮಾಡ್ತಾ ಇದ್ದು ಬೇರೆ ಕಡೆ, ಓದಿದ್ದು ವಿಕ್ಟೋರಿಯಾ ಹಾಸ್ಪಿಟಲ್. ಡಿಗ್ರಿ ಚಿಲ್ಡ್ರನ್ ಡಿಗ್ರಿ. ಆಮೇಲೆ ನೀವು ಪ್ರಾಕ್ಟೀಸ್ ಪರ್ಸನಲ್ ಆಗಿ ಮಾಡಿದ್ರೆ ಅಥವಾ ಹಾಸ್ಪಿಟಲ್ ಅಲ್ಲಿ ಮಾಡಿ? ಗೌರ್ಮೆಂಟ್ ಹೋದ್ಮೇಲೆ ಗೌರ್ಮೆಂಟ್ ಅಲ್ಲಿ ನಾವು ಮಾಡ್ಲೇಬೇಕು. ಗೌರ್ಮೆಂಟ್ ಅಲ್ಲಿ ಮಾಡಿದ್ರಿ? ರಿಟೈರ್ಡ್ ಆಗೋರು ಅದರಲ್ಲೇ ಮಾಡಿ. ನೀವು ರಿಟೈರ್ಡ್ ಯಾವಾಗ ಆದ್ರಿ ಸರ್? ನಾನು 2003 ಆಮೇಲೆ 23 ವರ್ಷ ನೀವು ಪರ್ಸನಲ್ ಆಗಿ ನರ್ಸಿಂಗ್ ನಿಮ್ಮ ರಿನ್ಯೂ ಮಾಡ್ತಾನೆ ಇದ್ದೀರಿ ನೀವು ಕರ್ನಾಟಕ ಮೆಡಿಕಲ್. ಮಕ್ಕಳ ಸ್ಪೆಷಲಿಸ್ಟ್. ಹೌದು. ಮಕ್ಕಳ ಇದರಲ್ಲಿ ಮೊದಲಿನ ಚಿಕಿತ್ಸೆಯಲ್ಲಿ ಈಗ ವ್ಯತ್ಯಾಸ ಇದೆಯಾ? ನೀವು ಪೀಡಿಯಾಟ್ರಿಷಿಯನ್ ಎಲ್ಲದರಲ್ಲೂ ಚೇಂಜ್ ಆಗಿದೆ. ಲೇಟೆಸ್ಟ್ ಆಗಿ ಟೆಕ್ನಾಲಜಿ ಇಂಪ್ರೂವ್ ಆಗಿ ಎಲ್ಲ ಚೇಂಜ್ ಇದೆ, ಅದರಲ್ಲೂ ಚೇಂಜ್ ಇದ್ದೇ ಇರುತ್ತೆ.
ನೀವು ಎಲೋಪತಿಕ್ ಡಾಕ್ಟರ್. ಹೌದು. ಈಗ ನಮ್ಮ ಎಲೋಪತಿಕ್ ಡಾಕ್ಟರ್ ಆಗಿರುವ BM ಹೆಗಡೆ ಅವರು ಅಲ್ಲಿಂದ ಬಂದ ಮೇಲೆ ಇದು ಮಾತ್ರೆಗಳಲ್ಲಿ ತಗೊಳ್ಬೇಡಿ, ಮಾತ್ರೆಗಳು ನಾನು ಜೀವಮಾನದಲ್ಲಿ ತಗೊಂಡಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದು ಎಷ್ಟು ಸತ್ಯ, ಹೇಗೆ ಅಂತ? ಅದು ಈಗ ಜನರಲ್ ಆಗಿ ನಾವೇನಿರ್ತೋ ಅದನ್ನ ಹೇಳ್ತೀವಿ. ಈ ಇನ್ಫೆಕ್ಷನ್ ಬೆಂಗಳೂರಲ್ಲಿ ಡಸ್ಟ್ ಅವು ಇವೆಲ್ಲ ಇನ್ಫೆಕ್ಷನ್ ನೋಡಿದ್ರೆ ನಾವು ಕೊಡದೆ ಹೋದ್ರೆ ಅವ್ರು ಸೀರಿಯಸ್ ಆಗಿ ಇನ್ನು ಹೆಚ್ಚಿನ ಪೆನಾಲ್ಟಿ ಕೊಡ್ತಾರೆ ಹೆಲ್ತ್ ಬಗ್ಗೆ. ಹೌದು, ಅಷ್ಟು ಹೇಳ್ಬೋದು. ಅವರು BM ಹೆಗ್ಡೆ ಹೇಳೋರು ಯಾವ್ದಾದ್ರು ಒಂದು ರೂರಲ್ ವಿಲೇಜ್ಗಳಲ್ಲಿದ್ದು ನೇಚರಲ್ಲಿ ಬೆಳೆದಿರ್ತಾರೆ ಅಂಥವ್ರಿಗೆ ಆಗ್ಬೋದು. ಬಟ್ ಈ ಎನ್ವೈರ್ಮೆಂಟ್ಗೆ ನಾವು ಪಾಲನೆ ಮಾಡಕ್ ಹೋದ್ರೆ ಸೀರಿಯಸ್ ಆಗ್ತಾರೆ. ಅವ್ರು ಇನ್ನೊಂದು ಆರೋಪ ಏನಂದ್ರೆ, ನಮ್ಮ ಮೆಡಿಕಲ್ ಇಂಡಸ್ಟ್ರಿ ಡಾಕ್ಟ್ರನ್ನು ಹೆದರಿಸುವ ವಿದ್ಯೆ ಆಗಿದೆ, ಹೆದರಿಕೆ ಹುಟ್ಟಿಸುವುದೇ ವಿದ್ಯೆ ಆಗಿದೆ. ಅಂದರೆ ನಿಮ್ಮಲ್ಲಿ ಕಾಯಿಲೆಗಳ ಭಯ ಹೆಚ್ಚು ಕಾಯಿಲೆ ತರ್ತದೆ. ನೀವು ಟೆಸ್ಟ್ ಮಾಡಿದರೆ ಏನೂ ಕಾಯಿಲೆ ಇಲ್ಲ ಜಗತ್ತಿನಲ್ಲಿ, ಕೆಲವಾರು ತನ್ನಷ್ಟೇ ಹೀಲ್ ಆಗುತ್ತೆ ಅಂತ ಅವರು ಪ್ರತಿಪಾದಿಸ್ತಾರೆ. ನೀವೇನು ಹೇಳ್ತೀರಿ? ಎಲ್ಲ ಪರ್ಸನಲ್ ಅವಾಗೆ ಅವ್ರ ಅನುಭವ ಪಟ್ಟಿರ್ತಾರೆ. ನಾವು ರುಟೀನ್ ಆಗಿರೋದು ಪಾಲಿಸ್ತೀವಿ. ಅವರು ಯಾವ ಪರ್ಸನಲ್ ಯಾರಿಗೋ ಅವ್ರಿಗೆ ಚೀಟ್ ಆಗಿರ್ತಾರೆ ಅದನ್ನ ಅವ್ರು ನಂಬ್ತಾರೆ. ನಾವು ಅವ್ರನ್ನ ತಪ್ಪು ಅಂತ ಅನ್ನಕ್ಕಾಗಲ್ಲ. ನಾವು ಬಟ್ ರುಟೀನ್ ಆಗಿ ಏನಿರುತ್ತೆ ಅದನ್ನ ನಾವು ಫಾಲೋ ಮಾಡ್ತೀವಿ. ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿದಾಗ ನಮಗೆ ಯಾವ ವಿಷಯದಲ್ಲಿ ಅವ್ರಿಗೆ ಇದು ಮಾಡಿದ್ರೆ ಅನುಕೂಲ ಆಗುತ್ತೆ ಆ ಥರ ಹೋಗ್ತೀವಿ ಅಷ್ಟೇ. ವೈದ್ಯಕೀಯ ಇದರಲ್ಲಿ ಪ್ಲಾಸಿಬೋ ಇಫೆಕ್ಟ್ ಭಾಳ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ ಹೊರಗಿನಲ್ಲಿ. ನಿಮ್ಮ ಈ ಆಗಿನ ಕಾಲದ ಪ್ಲಾಸಿಬೋ ಮತ್ತು ಈಗಿನ ಪ್ಲಾಸಿಬೋ ಇದರಲ್ಲಿ ಜನರು ಸಹ ಏನು ವ್ಯತ್ಯಾಸ ಕಾಣ್ತಾ ಇದೆ ಅಂತ? ಪ್ಲಾಸಿಬೋ ಅದು ಕೆಲವೊಂದು ಟೈಮ್ ಮಾತ್ರ ಬೇಕಾಗುತ್ತೆ, ಎಲ್ಲ ಟೈಮ್ಗೂ ಆಗಲ್ಲ. ಸ್ಟಾರ್ಟಲ್ಲಿ ಕಾನ್ಫಿಡೆನ್ಸ್ ಕೆಲವಕ್ಕೆ ಸೈಕಲಾಜಿಕಲ್ ಕ್ರಾನಿಕ್ ಇರ್ತಾರೆ, ಅವ್ರಿಗೆ ಮಾತ್ರೆಗಳು ಕೊಟ್ಟರು ಅದು ಸೈಡ್ ಎಫೆಕ್ಟ್ಗಳಿರುತ್ತೆ. ಅವಾಗ ಪ್ಲಾಸಿಬೋ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡ್ತಾರೆ, ನಾನು ಮಾತ್ರೆ ನುಂಗ್ತಾ ಇದ್ದೀನಿ ಕಡಿಮೆ ಆಗುತ್ತೆ ಅಂತ. ಆ ವರ್ಕೌಟ್ ಆಗುತ್ತೆ. ಬಟ್ ಈಗ ನಾವು ಕಾಮನ್ ಆಗಿ ಇಂಥ ಸಿಂಪಲ್ ಆಗಿ ಬಂದಾಗ ಪ್ಲಾಸಿಬೋ ಕೊಟ್ರೆ ಅವ್ರನ್ನ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗ್ತಾರೆ ಹಾಸ್ಪಿಟ್ಲಿಗೆ ಅಷ್ಟೇ. ಆಮೇಲೆ ಅಲೋಪತಿಕ್ ಈಗ ನೀವೇ ಪ್ರಾಕ್ಟೀಸ್ ಮಾಡ್ತಿದ್ದೀರಿ, ಯುನಾನಿ, ಹೋಮಿಯೋಪತಿ, ಹೀಗೆ ತುಂಬ ಇದೆ. ಆಗಲೂ ಇತ್ತ, ಈಗಲೂ ಇದೆ. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಡಾಕ್ಟರ್ಗಳಿಗೆ ಸೀಟ್ಗಳು ಸಿಗೋದು ಕಮ್ಮಿ. ಸೊ ಆಟೋಮೆಟಿಕ್ ಆಗಿ ನಾನು ಓದಿ ಇದು ಮಾಡ್ಬೇಕು ಅಂದ್ಬಿಟ್ಟು ಆವಾಗ್ಲಿಂದ ಇರೋದ್ರಲ್ಲೇ ಬ್ರಾಂಚ್ಗಳಿಗೆ ಸೇರ್ಕೊಳ್ತಿದ್ರು. ಅವಾಗೆಲ್ಲ ಒಬ್ರಿಬ್ರು ಇದ್ರೆ ಈಗ 100 ಜನ ಸೇರ್ತಾ ಇದ್ದಾರೆ. ನೀವು ಪೀಡಿಯಾಟ್ರಿಸ್ಟ್ ಇದು ಮಕ್ಕಳ ಇದು ಮಾಡಿದ್ರಲ್ವಾ, ಅದಕ್ಕೆ ನಿಮ್ಗೆ ಆಸಕ್ತಿ ಹೇಗೆ ಬಂತು? ಅದು ಅವೈಲಬಿಲಿಟಿ ಇತ್ತು, ನೀವು ಸೇರಿದ್ರ? ಅವೈಲಬಿಲಿಟಿ ಇತ್ತು, ಸೇರಿದೆ. 4-5 ಆಪ್ಷನ್ ಕೇಳಿದ್ರು, ENT, ರೇಡಿಯಾಲಜಿ, ಪೀಡಿಯಾಟ್ರಿಕ್ಸ್ ಇವೆಲ್ಲ. ಆವಾಗ ನಮ್ಗೆ ಪೀಡಿಯಾಟ್ರಿಕ್ಸು ಬೇಕು ಅನಿಸ್ತು, ಅಪ್ಲೈ ಮಾಡ್ತಾ ಕೊಟ್ಟು. ಇಬ್ರು. ಅವ್ರೇನು ಮಾಡ್ತಾರೆ? ಒಬ್ರು ಇಲ್ಲಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಆಗಿದ್ದಾರೆ, ಇನ್ನೊಬ್ರು ಬ್ಯಾಂಕಿಂಗ್ ಇದರಲ್ಲಿ ಇದ್ದಾರೆ. ಎಲ್ಲಿದ್ದಾರೆ? ಸಿಂಗಾಪುರಲ್ಲಿ. ನೀವು ಅಲ್ಲಿ ಹೋಗ್ತಾ ಇರ್ತೀರಿ? ಹೋಗ್ತಾ ಇರ್ತೀವಿ. ಅಂದ್ರೆ ನಿಮಗೆ ಇದರ ಅನಿವಾರ್ಯತೆ ಇಲ್ಲ, ಇದೊಂದು ಪ್ಯಾಷನ್ ಆಗಿ ನೀವು ಮಾಡ್ತೀರಾ? ಯಾಕೆ? ಇವಾಗ ಒಬ್ಬೊಬ್ರು ಒಂದೊಂದು ಫೀಲ್ಡ್ ಹೋಗ್ಲೇಬೇಕು, ದೊಡ್ಡವ್ರು ಇದ್ಮೇಲೆ. ಈಗ ನಾವು ಯಾವ್ದು ರಿಸ್ಟ್ರಿಕ್ಷನ್ ಮಕ್ಕಳಿಗೆ ಮಾಡ್ಲಿಲ್ಲ, ಅವ್ರು ಯಾವ್ ಬೇಕಾದ್ರು ಓದಕ್ ಬಿಟ್ಟೆ ಅವ್ರಿಗೆ ಯಾವ ಕೆಲಸ ಹೋಗ್ಬೇಕಷ್ಟೇ. ಅವರಿಗೆ ಮೆಡಿಕಲ್ ಆಗಿ ಅಂತ ನೀವೇನು ಇರ್ಲಿಲ್ಲ. ಅವ್ರು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇದ್ದಾರೆ, ಒಬ್ರು ಕಂಪ್ಯೂಟರ್, ಒಬ್ರು ಫೈನಾನ್ಸ್, MBA ಮಾಡಿ ಮಾಡಿದ್ದಾರೆ. ಜನರ ಕಸ್ಟಮರ್ ಗೂಗಲಲ್ಲ ನೋಡಿಕೊಂಡು ಬರ್ತಾರೆ. ನಿಮ್ಮ ಕಾಲದಲ್ಲಿ ಅದು ಇದ್ದಿರ್ಲಿಕ್ಕಿಲ್ಲ. ಈ ಚಾಲೆಂಜ್ ನಿಮ್ಗೆ ಇದು ಚಾಲೆಂಜ್ ಆಗಿದೆಯಾ ಹೇಗೆ ಅಂತ? ಡಾಕ್ಟ್ರಲ್ಲಿ ಕಾಯಿಲೆ ಬಂದಾಗ ಅವರೇ ಓದಿಕೊಂಡು ಈಗ ಬರ್ತಾ ಇದ್ದಾರೆ, ಟ್ರೆಂಡ್ ಹೇಗಿದೆ ಅಂತ? ಹೆಚ್ಚಿನ ಜ್ಞಾನ ಕೊಡುತ್ತೆ, ಬಟ್ ಅದನ್ನ ಪಾಲಿಸಕ್ ಹೋದ್ರೆ ಅವ್ರಿಗೆ ಎಡವಟ್ಟು ಆಗುತ್ತೆ. ಯಾಕಂದ್ರೆ ಯಾವುದೇ ಫೀಲ್ಡ್ ಹೋಗ್ಲಿ ಅವನ ಅನುಭವ ಇಂಪಾರ್ಟೆಂಟ್. ಬರೀ ಒಂದು ಇದ್ರ ನೋಡ್ಬಿಟ್ಟು ಹೋದ್ರೆ ಆಗಲ್ಲ. ಈಗ ಸೈಡ್ ಎಫೆಕ್ಟ್ಗಳು ಎಷ್ಟು ಬರುತ್ತೆ,
ಆ ಸೈಡ್ ಎಫೆಕ್ಟ್ಗಳು ನಮಗೆ ರೆಗ್ಯುಲರ್ ಯೂಸ್ ಮಾಡೋ ಗೊತ್ತಾಗುತ್ತೆ. ಅವ್ನು ಅಟ್ಲೀಸ್ಟ್ ಕೊಡ್ತಾನೆ, ಅದ್ರಲ್ಲಿ ಯಾವ್ದಂತ ಯಾವ್ದು ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ. ನಿರ್ದಿಷ್ಟವಾಗಿ ಕೊಡೋದಿಲ್ಲ. ನಾಲೆಡ್ಜ್ ಇಂಪ್ರೂವ್ಮೆಂಟ್ ಬೆಟರ್, ಬಟ್ ಓನ್ ಟ್ರೀಟ್ಮೆಂಟ್ ಬರೋವಾಗ ಸೆಲ್ಫ್ ಕಮಿಟ್ ಮಾಡ್ಕೊಂಡ್ರೆ ಅಪಾಯ. ಸೆಲ್ಫ್ ಕಮಿಟ್ಮೆಂಟ್ ಆದ್ರೆ ಅದ್ರ ಕನ್ಫ್ಯೂಷನ್ ಹೆಚ್ಚಾಗುತ್ತಾ ಜನರಿಗೆ? ನಿಮ್ಗೆ ಅದು ಕೆಲಸ ಹೆಚ್ಚು ಮಾಡಿಸ್ತಾ ಇದೆಯಾ ಅಥವಾ ಕಡಿಮೆ ಮಾಡಿಸ್ತಾ ಇದೆಯಾ? ಸದ್ಯಕ್ಕೆ ಈ ನಮ್ಮ ಏರಿಯಾಗಳಲ್ಲಿ ಅಷ್ಟಂತದೇನು ಬರ್ತಾ ಇಲ್ಲ ಪ್ರಾಬ್ಲಮ್. ಅದು ಬರ್ತಾ ಇಲ್ಲ. ಕೆಲವು ಕಡೆ ಡೆವಲಪ್ಡ್ ಕಂಟ್ರೀಸ್ ಜಾಸ್ತಿ ಇದೆ ಅದು. ಅವ್ರು ಕೇಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ, ಈಗ ಬಂದಿದೆ ಅಂತೆಲ್ಲ ಕೇಳ್ತಾರೆ. ಅವ್ರು ಡಾಕ್ಟರ್ಗಳಿಗೆ ಅದು ಕನ್ವಿನ್ಸ್ ಮಾಡೋದೇ ಅರ್ಧ ದಿವಸ ಆಗುತ್ತೆ ಅವ್ರು. ಮತ್ತೆ ನಿಮ್ಮ ಇತಿಹಾಸದಲ್ಲಿ ನಿಮ್ಮ ಒಂದು ಈಗ 81 ವರ್ಷ ಮೈನಸ್ ಒಂದು 20 ವರ್ಷ ತಗೊಂಡ್ರೆ ಒಂದು 60 ವರ್ಷ ನೀವು ಕೆರಿಯರ್ ಮಾಡಿದ್ದೀರಿ. ನಿಮಗೆ ನೆನಪಿನಲ್ಲಿ ಉಳಿಯುವಂಥ ಒಂದು ಘಟನೆ ಅಥವಾ ಒಂದು ಸಾಧನೆ ಏನಾದ್ರು ಹೇಳ್ಬೋದಾ ಅಂತ? ಬೇಕಾದಷ್ಟು ನಾವು ಮಾಡ್ತಾ ಇರ್ತೀವಿ. ನಿಮ್ಮ ಒಂದು ಶ್ರೇಣಿಗೆ ಒಂದು ಹೇಳಬೇಕಾದ್ರೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡಲ್ಲ. ಬಂದಿದೆ, ಸರ್ವಿಸ್ ಮಾಡಿರ್ತೀವಿ. ಎಷ್ಟೋ ಜನ ಅದಕ್ಕೆ ರೆಕಗ್ನಿಷನ್ ಇಟ್ಕೊಂಡು ಈಗಲೂ ಸಹ ವಾಕ್ ಬಂದಾಗ ಮಿಸ್ ಮಾಡಿ ಅವರು ಹುಡ್ಕೊಂಡ್ ಬರ್ತಾರೆ. ಪ್ರೀತಿ ವಿಶ್ವಾಸ ನಮ್ಮ ಕೈಲಾದಷ್ಟು ನಾವು ಸರ್ವಿಸ್ ಕೊಡ್ತೀವಿ. ನೀವಿರುವಾಗಲೂ ಸ್ಟೆಥೋಸ್ಕೋಪ್ ಇತ್ತು, ಈಗಲೂ ಸ್ಟೆಥೋಸ್ಕೋಪ್ ಇದೆ. ಇದು ಒಂದು ಮಾತ್ರ ಚೇಂಜ್ ಆಗಿಲ್ವೋ ಮತ್ತೆ ಎಲ್ಲ ಚೇಂಜ್ ಆಗಿದೆ? ಆಗಿನ ಸ್ಟೆಥೋಸ್ಕೋಪ್ ಈಗಿನ ಸ್ಟೆಥೋಸ್ಕೋಪ್ ಬೇರೆ? ಸ್ಟೆಥೋಸ್ಕೋಪ್ಗಳು ಒಂದೇನೆ, ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಪ್ಲಸ್ ಈಗ ಸ್ಟೆಥೋಸ್ಕೋಪ್ಗಿಂತ ಇನ್ವೆಸ್ಟಿಗೇಷನ್ಸ್ ಅವು ಇವೇ ಜಾಸ್ತಿ ಆಗಿದೆ. ಈಗ ದೇಹವನ್ನು ಮುಟ್ಟದೆ ಒಂದು ಬರೆದು ಕೊಡ್ತಾರೆ, ಅದರ ಪ್ರಕಾರ ತಪ್ಪಾಗುತ್ತೆ. ಅದು ತಪ್ಪಾಗುತ್ತೆ. ಅದು ಚೆಕ್ ಮಾಡಿದ್ರೆ ಕೊಟ್ರೆ ತಪ್ಪಾಗುತ್ತೆ. ಎಷ್ಟೋ ಸತ್ ನೀವು ಚೆಕ್ ಮಾಡಿದಾಗ ಬೇರೆ ಹೊಸ ಕಂಡು ಹಿಡ್ಕೋಬಹುದು ಪ್ರಾಬ್ಲಮ್ಸ್. ಎರಡೂ ಬೇಕು ಅಂತ ಹೇಳಿ? ಎರಡು ಬೇಕು. ಕೆಲವರು ಡಾಕ್ಟರ್ ಬರೇ ಈಗ ಇದೊಂದು ಇಂಡಸ್ಟ್ರಿಯಾಗಿ ಬದಲಾವಣೆ ಆಗಿದೆ ಅಂತ ಕೆಲವರು ಆಕ್ಷೇಪ ಇದೆ. ಇದನ್ನೊಂದು ಮೊದಲು ಕಾಯಿಲೆಗಳಿಲ್ಲ, ಕಾಯಿಲೆಗಳ ಸೃಷ್ಟಿ ಆಗ್ತಾ ಇದೆ ಅಂತ, ಅದ್ರ ಬಗ್ಗೆ ನೀವು ಹೇಳ್ತೀರಿ? ಪಾಲಿಟಿಷಿಯನ್ಸ್ ಕೆಲವರು ಹೊಸ ಇದು ಅಂತ ಕಂಡುಹಿಡಿತಾರೆ, ಮಾಡಕ್ ಹೋಗ್ತಾರೆ. ಮಾಡಿದಾಗ ಅದು ಬೆಳೆಯೋರ್ಗೆ ಗೊತ್ತೇ ಆಗಲ್ಲ. ಬೆಳೆದ್ಮೇಲೆ ಈ ಥರ ಆಗಿದೆ ಅಂತ ಓದಾಡ್ತಾರೆ. ಈಗ ಕಾರ್ಪೊರೇಟ್ ಹಾಸ್ಪಿಟ್ಲ್ ಎಲ್ಲ ಅಷ್ಟೇ, ನಾವು ಹೇಳ್ದಂಗೆ ಬಿಸ್ನೆಸ್ವೇ ಆಗಿದೆ. ಅವೆಲ್ಲ ಇದು ಮಾಡಿದೇನು ಪಾಲಿಟಿಷಿಯನ್ಸು ಅಂಥವ್ರೆ ಮಾಡ್ತಾರೆ. ಅವಾಗ ಈಗ ನಾವು ಫೀಲ್ ಮಾಡಿಕೊಂಡ್ರು ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟಲ್ಲಿ ಅವ್ರು ಪರ್ಮಿಷನ್ ಕೊಡುತ್ತೆ, ಫಸ್ಟ್ ಮಾಡಿಬಿಡ್ತಾರೆ. ಈಗ ಕಾಮನ್ ಪೀಪಲ್ ನಾವು ಇದು ಮಾಡ್ತೀವಿ. ಈಗ ನಿಮ್ಮ ಈ ಡಾಕ್ಟರ್ ಆಗಿ ಮಾಡಿದ ಮೇಲೆ ಒಂದು ದೊಡ್ಡ ಇಂಡಸ್ಟ್ರಿ ಮಾಡ್ತಾ ದೊಡ್ಡ ಹಾಸ್ಪಿಟಲ್ ಆಗುತ್ತೆ. ಹಾಸ್ಪಿಟಲ್ ಆದ ಮೇಲೆ ನನ್ನ ಮಗನೂ ಡಾಕ್ಟರ್ ಆಗಬೇಕು ಅಂತ ಬಯಸ್ತಾರೆ. ಅಂಥವ್ರೆ ನಿಮ್ಮ ಕ್ವಶನ್ ಪೇಪರ್ಲ ಲೀಕ್ ಮಾಡ್ತಾರೆ ನೀಟಲ್ಲಿ ಅಂತ ಹೇಳ್ತಾರೆ. ಇದು ಸತ್ಯಾಂಶ ಇದೆ ಅಂತ? ಇದು ಫಸ್ಟ್ ಕೆಲವೊಂದು ಟೈಮ್ ಅಂಥವ್ರಿಂದ ಆಗುತ್ತೆ. ಬಟ್ ಆ ರುಚಿ ಕೆಲವು ವರ್ಕರ್ಸ್ ನೋಡ್ಕೊಂಡಿರ್ತಾರಲ್ಲ, ಸಬ್ಸಿಕ್ವೆಂಟ್ ಆಗಿ ಅವ್ರು ಬರ್ದಿದ್ರು ಇವರು ದುಡ್ಡುಗೋಸ್ಕರ ಮಾಡ್ಬಿಡ್ತಾರೆ. ದುಡ್ಡು ಮಾಡ್ತಾರೆ. ಇದರಿಂದಲೂ ನೀಟ್ ಇಂಥದ್ರಲ್ಲಿ ಲೀಕೇಜ್ ಆಗುತ್ತೆ. ಈಗ ಪೇಪರಲ್ಲಿ ಟಿವಿಯಲ್ಲಿ ನೋಡ್ತಾ ಇರ್ತೀವಲ್ಲ, ನೀವೆಲ್ಲ ಫೀಡ್ ಕೊಟ್ರೆ ಫೀಡ್ ನೋಡೇ ನಾವು ಹೇಳೋದು. ಅದು ಕಾಮನ್ ಆಗಿ ಮಕ್ಕಳಿಗೆ ಇದಾಗಬೇಕು ಅಂತ ಅವ್ರೊಂದು ಜಾಗ ತೋರಿಸ್ತಾರೆ. ಸಬ್ಸಿಕ್ವೆಂಟ್ ಆಗಿ ಆಫೀಷಿಯಲ್ಸ್ ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಜೀವಿತಾವಧಿ ಜಾಸ್ತಿ ಆದಷ್ಟು ದೇಶಕ್ಕೆ ತೊಂದರೆ ಇದೆ ಅಂತ. ಅಲ್ಲಿ ಹೊಸ ಹುಟ್ಟುವಿಕೆ ಸ್ಟಾರ್ಟ್ ಆಗ್ತದೆ, ಅಂದರೆ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ನೀವೇನಾದ್ರ ಬಗ್ಗೆ ಅಭಿಪ್ರಾಯ? ಅದಕ್ಕೆ ಫರ್ಟಿಲಿಟಿ ರೇಟು ಖಂಡಿತ ಕಾರಣ ಅಂದರೆ ಆಕ್ಟಿವ್ ಆಗಿರಲ್ಲ, ಎಕ್ಸ್ಪೋಸ್ ಟು ಟಿವಿ, ಮೊಬೈಲ್ಸು, ಎಕ್ಸ್ರೇ, ಇವು ಇದಕ್ಕೆ ಅವು ಆಟೋಮೆಟಿಕ್ ಆಗಿ ಎಫೆಕ್ಟ್ ಆಗ್ತಾ ಇದೆ. ಎಫೆಕ್ಟ್ ಆಗುತ್ತೆ. ಅಂದ್ರೆ ದೇಶದಲ್ಲಿ ಈ ಹೊಸ ಪೀಳಿಗೆ ಬರ್ತಾ ಇಲ್ಲ, ಈ ಬದುಕಿದ್ದವರೇ ಹೆಚ್ಚು ಬದುಕ್ತಾ ಇದ್ದಾರೆ. ಇದು ಅಪಾಯಕಾರಿಯ ಏನು ಅಂತ ನಿಮ್ಮ ಪ್ರಕಾರ? ಅದು ನಾವು ಹೇಳಕ್ಕಾಗೋದಿಲ್ಲ. ಗೌರ್ಮೆಂಟ್ ಸ್ಟ್ರಾಟಜಿ, ಅದು ನಾವು ಹೇಳಕ್ಕಾಗಲ್ಲ. ಮತ್ತು ಈಗಿನ ಮಕ್ಕಳ IQ ಲೆವೆಲ್ ಮೊದಲಿಗಿನ ಮಕ್ಕಳಿಗಿಂತ ಹೆಚ್ಚಿದೆ ಅಂತ ಕೆಲವರು ಹೇಳ್ತಾರೆ. ಇದ್ರ ಬಗ್ಗೆ ನೀವು ಮಕ್ಕಳ ಶಾಸ್ತ್ರದ ಓದಿದವರು
ಏನು ಹೇಳ್ತೀರಿ? ಮೊದಲು ಅದಕ್ಕೇನು ವ್ಯತ್ಯಾಸ ಇದೆಯಾ ಹೇಗೆ ಅಂತ? ಲೈಫ್ ಸ್ಟೈಲ್ ಚೇಂಜ್ ಆದಾಗ ಹಾಂ ತಂದೆ ತಾಯಿಗಳು ಹೆಚ್ಚಿನ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಆಟೋಮೆಟಿಕ್ ಆಗಿ ಚೆನ್ನಾಗಿ ತಾಯಿ ಆರೋಗ್ಯವಾಗಿ, ತಂದೆ ಆರೋಗ್ಯವಾಗಿದ್ರು 93 ವರ್ಷ. ಅವರಿದ್ದ ಇದು ಹೆರಿಡಿಟ್ರಿ ಸ್ವಲ್ಪ ಅನುಕೂಲ ಆಗಿದೆ. ಹೆರಿಡಿಟಿ ಇಂಪಾರ್ಟೆಂಟ್ ಇದೆ. ಹೌದು. ಹೋಗಿ ಕತೆ ಇದು ಮಾಡ್ತಾ ಇದ್ರಲ್ಲ ಏನು ಸರ್? ಜನಕ್ಕೆ ಒಂದು ದೇವರುಗಳ ಬಗ್ಗೆ ಏನ್ ಹರಿಕತೆ, ಹರಿಕತೆ. ಹರಿಕತೆ ಮಾಡೋ ದಾಸನಿಗೆ ಹರಿಕತೆ ಇಂಪಾರ್ಟೆಂಟ್, ಬಟ್ ಅವ್ನು ಪಾಲಿಸ್ತಾನೆ ಅಂತ ಬರೋದಿಲ್ಲ. ಹಾಗೆ ಅಂದರೆ ಆಗ ನೋಡುಗರಿಗೆ ಕನ್ಫ್ಯೂಷನ್ ಆಗೋದಿಲ್ವಾ ಅಂತ? ನಾವು ನಿಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಅದು ಕನ್ಫ್ಯೂಷನ್ ಆಗೋದಿಲ್ವಾ? ಅವ್ರು ಯಾವಾಗಲೂ ಸಿಂಪಲ್ ಆಗಿ ಹಾಕೊಂಡ್ರಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ. ಅವ್ರಾದ್ರೆ ಅವ್ರು ಜಾಸ್ತಿ ತಗೊಂಡ್ರು ಅವರು ಮನುಷ್ಯ, ಅವ್ರು ಹೋಗ್ತಾ ಇರ್ಬೇಕು ಜಲ್ದಿ ಟಿಕೆಟ್ ತಗೊಂಡು. ನೀವು ನಿಮ್ಮ ಮುಂದಿನ ನಮ್ಮ ದಾಖಲೆ ಪ್ರಕಾರ 101 ವರ್ಷದ ಒಬ್ಬ USA 102 ವರ್ಷದವರು ಹೈಯೆಸ್ಟ್ ಆಗಿ MBBS ಡಾಕ್ಟರು ಈಗಲೂ ಪ್ರಾಕ್ಟೀಸ್ ಮಾಡಿದ್ರು. ಹೋದ ವರ್ಷ ತೀರಿ ಹೋದರು. ಕರ್ನಾಟಕದ ಬೆಂಗಳೂರು ಪೂನಾದಲ್ಲಿ 90-100 ವರ್ಷದ ಒಬ್ರು ಅವ್ರು ಸಹ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈಗಲೂ. ನೀವು ಆ ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅಂತಿದ್ದೀರಾ ಹೇಗೆ? ದೇವರು ಮಾಡಿದ್ರೆ ಮಾಡಬೇಕು ಅಷ್ಟೇ, ನನ್ನ ಕೈಯಲ್ಲಿರೋದಿಲ್ಲ, ದೇವರು ಅಷ್ಟೇ. ನೀವು ಕೊನೆಯದಾಗಿ ನಮ್ಮ ಯುವ ಜನಾಂಗಕ್ಕೆ ಮತ್ತು ಇದಕ್ಕೆ ಏನು ಸಂದೇಶ ಕೊಡ್ತೀರಿ? ಅಥವಾ ಡಾಕ್ಟರ್ ಲೈಫು ಆಗೋರಿಗೆ, ಡಾಕ್ಟರ್ ಆಗೋರಿಗೆ ಅವ್ರಿಗೆ ಏನು ಸಂದೇಶ? ಯಾವುದೇ ಫೀಲ್ಡ್ ಇರಲಿ, ದೇಶ ಪ್ರೇಮ ಇರಬೇಕು, ಜನಪ್ರೀತಿ, ಸರ್ವಿಸ್ ಇರಬೇಕು, ಎರಡು. ನಾವು ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ. ಓಕೆ, ಇದೊಂದು ಹೀಗೆ ಹಿಡ್ಕೊಳ್ಳಿ.